ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬ್ರಹ್ಮಜ್ಞಾನಿಗಳ ಲಕ್ಷಣಗಳನ್ನು ಕುರಿತು ದೇವಲನಿಗೂ ಜೈಗೀಷವ್ಯನಿಗೂ ನಡೆದ ಸಂವಾದಗಳು. ಪಾರ್ವತಿ ಪರಮೇಶ್ವರರು ಜೈಗೀಷವ್ಯನನ್ನು ಪರೀಕ್ಷಿಸಿದುದು ಎಂಬ 236ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ತಾತ, ಮನುಷ್ಯನು ಯಾವ ಶೀಲದಿಂದ, ಯಾವ ಆಚಾರದಿಂದ, ಯಾವ ವಿದ್ಯೆಯಿಂದ ಅಥವಾ ಯಾವ ಪ್ರಯತ್ನದಿಂದ ಪ್ರಕೃತಿಗಿಂತಲೂ ಮೇಲೆನಿಸಿದ ಶಾಶ್ವತವಾದ ಆ ಬ್ರಹ್ಮಸ್ಥಾನವನ್ನು ಹೊಂದುವನು ಎನ್ನಲು ಭೀಷ್ಮನು ಹೇಳುತ್ತಾನೆ, ಧರ್ಮರಾಜ, ಕೇಳು. ಮುಕ್ತಿಗೆ ಸಾಧನವಾದ ನಿವೃತ್ತಿ ಮಾರ್ಗವನ್ನು ಹಿಡಿದು ಜಿತೇಂದ್ರಿಯನಾಗಿ ಮಿತಾಹಾರಿಯಾಗಿರತಕ್ಕವನು ಆ ಪ್ರಕೃತಿಗಿಂತಲೂ ಪರವಾದ ಬ್ರಹ್ಮಸ್ಥಾನವನ್ನು ಹೊಂದುವನು. ಇದೇ ವಿಷಯದಲ್ಲಿ ದೇವಲನಿಗೂ ಜೈಗೀಷವ್ಯನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಜ್ಞಾನಪ್ರದವೂ ಪಾಪನಾಶಕವೂ ಆದ ಆ ವೃತ್ತಾಂತವು ಪಾರ್ವತಿ ಪರಮೇಶ್ವರರ ಸಂವಾದವನ್ನು ಒಳಗೊಂಡಿದೆ. ಅದೇ ವೃತ್ತಾಂತವನ್ನು ನಿನಗೆ ಯಥಾಸ್ಥಿತವಾಗಿ ತಿಳಿಸುವೆನು. ಒಮ್ಮೆ ಅಸಿತನೆಂಬ ಹೆಸರುಳ್ಳ ದೇವಲನು ಮಹಾಪ್ರಾಜ್ಞನು ನೀತಿ ಧರ್ಮಜ್ಞನು ಆದ ಜೈಗೀಷವ್ಯನನ್ನು ಹೀಗೆಂದು ಪ್ರಶ್ನೆ ಮಾಡುವನು. ಓ ಮಹಾತ್ಮ, ನೀನು ಸ್ತೋತ್ರಕ್ಕಾಗಿ ಹಿಗ್ಗುವುದಿಲ್ಲ, ನಿಂದಿಸಿದಾಗ ಕೋಪಿಸುವುದೂ ಇಲ್ಲ. ನಿನಗೆ ಈ ಪ್ರಜ್ಞೆ ಎಲ್ಲಿಯದು? ಇದು ಯಾರಿಂದ ಲಭಿಸಿತು? ಇದರ ಕೊನೆಯ ಉದ್ದೇಶವೇನು ಎಂದನು. ಅದಕ್ಕೆ ಆ ಜೈಗೀಷವ್ಯನು ಅರ್ಥಪೂರ್ಣವಾದ ಗಂಭೀರ ವಾಕ್ಯದಿಂದ, ಓ ಬ್ರಾಹ್ಮಣ, ಪುಣ್ಯಶೀಲರಿಗೆ ಯಾವುದು ಉತ್ತಮ ಗತಿಗೂ ದೊಡ್ಡ ನಿಷ್ಠೆಗೂ ಶಾಂತಿಗೂ ಆಧಾರವೆನಿಸಿರುವುದೋ ಅದನ್ನು ನಿನಗೆ ತಿಳಿಸುವೆನು, ಕೇಳು. ಲೋಕದಲ್ಲಿ ತನ್ನನ್ನು ನಿಂದಿಸತಕ್ಕವರನ್ನು ಸ್ತುತಿಸತಕ್ಕವರನ್ನು ಸಮಬುದ್ಧಿಯಿಂದ ಭಾವಿಸಿ ಅವರಲ್ಲಿ ಸಮವಾಗಿಯೇ ವರ್ತಿಸುವುದು, ತಮ್ಮ ಸಂಕಲ್ಪಗಳನ್ನು ತಾನು ನಡೆಸಿದ ಸತ್ಕರ್ಮಗಳನ್ನು ಗೋಪ್ಯವಾಗಿ ಇರಿಸಿಕೊಳ್ಳುವುದು, ಇನ್ನೊಬ್ಬರು ತನಗೆ ಅಹಿತವಾದುದನ್ನು ಹೇಳಿದರೂ ಇದಿರು ಮಾತಾಡದಿರುವುದು, ತನ್ನನ್ನು ಹೊಡೆದವನನ್ನು ಹಿಂತಿರುಗಿ ಹೊಡೆಯಲು ಕೈಯೆತ್ತದಿರುವುದು, ಈ ಗುಣಗಳೇ ಉತ್ತಮ ಪ್ರಜ್ಞೆಗೆನಿಸುವವು. ಇಂತಹ ಸ್ವಭಾವವುಳ್ಳವರೇ ಪ್ರಾಜ್ಞರು. ಸತ್ಕಾರ್ಯವೆನಿಸಿದ್ದರೂ ಇತರರಿಗೆ ಹಿಂಸಾಕರವಾದುದನ್ನು ಮಾಡದೆ, ಇತರರು ಹೇಳಿದ ರಹಸ್ಯವನ್ನು ಹೊರಬಿಡದೇ ಇರುವುದು ಪ್ರಾಜ್ಞರ ಲಕ್ಷಣವು. ಅಂತಹ ಪ್ರಾಜ್ಞರು ದುರ್ಲಭವಾದುದನ್ನು ಕುರಿತು ಚಿಂತಿಸರು. ತತ್ಕಾಲಕ್ಕೆ ಒದಗಿದುದರಲ್ಲಿ ತೃಪ್ತರಾಗಿರುವರು. ಕಳೆದು ಹೋದುದಕ್ಕಾಗಿ ಚಿಂತಿಸರು. ಅಂತಹುದನ್ನು ಮನಸ್ಸಿಗೂ ತಂದುಕೊಳ್ಳುವುದಿಲ್ಲ. ಅವರು ಧೀರರಾಗಿ ದೃಢವ್ರತರಾಗಿದ್ದು ತಮ್ಮಲ್ಲಿ ಅರ್ಥಿಗಳಾಗಿ ಬಂದವರಿಗೆ ತಮ್ಮಿಂದ ಸಾಧ್ಯವಾದಷ್ಟು ಉಪಕಾರವನ್ನು ಮಾಡುವರು. ಅವರು ವಿದ್ಯಾ ಪರಿಣತರಾಗಿ ಕೋಪವನ್ನು ಜಯಿಸಿ ಜಿತೇಂದ್ರಿಯರೆನಿಸಿರುವರು. ಮನೋವಾಕ್ಕಾಯಗಳಿಂದಲೂ ಯಾರಿಗೂ ವಿರೋಧವನ್ನು ಮಾಡುವವರಲ್ಲ. ಅಸೂಯಾರಹಿತರಾಗಿ ಬೇರೆ ಯಾರ ಮನಸ್ಸನ್ನು ನೋಯಿಸದೆ, ಇತರರ ಸಂಪತ್ತಿಗಾಗಿ ಮತ್ಸರಿಸದೆ ನಿತ್ಯ ತೃಪ್ತರಾಗಿರುವರು. ಇತರರನ್ನು ನಿಂದಿಸರು, ಅವರನ್ನು ಹೆಚ್ಚಾಗಿ ಸ್ತೋತ್ರವನ್ನೂ ಮಾಡರು. ಇತರರು ತಮ್ಮ ವಿಷಯವಾಗಿ ಹೇಳುವ ನಿಂದಾ ಸ್ತುತಿಗಳನ್ನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಯಾವಾಗಲೂ ಶಾಂತರಾಗಿ ಸರ್ವಭೂತ ಹಿತಕಾಂಕ್ಷಿಗಳಾಗಿರುವರು. ಅವರಲ್ಲಿ ಕೋಪ ಸ್ವಭಾವವೇ ಇಲ್ಲ, ಯಾರಿಗೂ ಹಿಂಸೆ ಮಾಡುವುದಿಲ್ಲ, ಮತ್ತು ಅವರು ತಮ್ಮ ಹೃದಯ ಗ್ರಂಥಿಗಳನ್ನೆಲ್ಲ ನಿಸ್ಸಂದೇಹವಾಗಿ ಬಿಡಿಸಿಕೊಂಡು ಸುಖದಿಂದ ಕಾಲವನ್ನು ಕಳೆಯುತ್ತಿರುವರು. ಅವರಲ್ಲಿ ಯಾರಿಗೂ ಅತಿ ಸ್ನೇಹವಿಲ್ಲ, ಇವರಿಗೂ ಇತರರಲ್ಲಿ ಅತಿ ಸ್ನೇಹವಿಲ್ಲ. ಅವರು ಇನ್ನೊಬ್ಬರಿಗೆ ಶತ್ರುಗಳಲ್ಲ, ಇವರಿಗೂ ಮತ್ತೊಬ್ಬರಲ್ಲಿ ಶತ್ರುತ್ವವಿಲ್ಲ. ಇಂತಹ ಸ್ವಭಾವವುಳ್ಳವರು ನಿತ್ಯ ಸಂತೋಷಿಗಳಾಗಿ ಕಾಲವನ್ನು ಕಳೆಯುವರು. ಧರ್ಮಜ್ಞರಾಗಿ ಅದಕ್ಕೆ ತಕ್ಕಂತೆ ಅನುಷ್ಠಾನದಲ್ಲಿಯೂ ಇರತಕ್ಕವರು. ಯಾವಾಗಲೂ ಸಂತುಷ್ಟರಾಗಿರುವರು. ಅದನ್ನು ಬಿಟ್ಟು ಹೋಗತಕ್ಕವರು ಎಂದಿದ್ದರೂ ದುಃಖ ಭಾಗಿಗಳೇ ಆಗುವರು. ಅದನ್ನು ತಿಳಿದೇ ನಾನು ಧರ್ಮನಿರತನಾಗಿರುವೆನು. ನನ್ನನ್ನು ನಿಂದಿಸಿದವರಲ್ಲಿ ನಾನು ಅಸೂಯೆ ಪಡುವುದಿಲ್ಲ, ಸ್ತೋತ್ರಕ್ಕಾಗಿ ಒಬ್ಬುವುದೂ ಇಲ್ಲ. ಬ್ರಾಹ್ಮಣೋತ್ತಮ, ಯಾರು ಯಾರಿಂದ ಯಾವುದು ಬೇಕೋ ಅದನ್ನು ಕೋರಲಿ. ನನಗೆ ಲಾಭ ನಷ್ಟಗಳಿಗಾಗಲಿ ನಿಂದಾ ಸ್ತುತಿಗಳಿಗಾಗಲಿ ಮನಸ್ಸು ಸ್ವಲ್ಪ ಮಾತ್ರವೂ ಕಲಗದು. ತತ್ವಜ್ಞನು ತನಗುಂಟಾದ ಅವಮಾನವನ್ನು ಅಮೃತದಂತೆ ಭಾವಿಸಬೇಕು, ಸಮ್ಮಾನವನ್ನು ವಿಷದಂತೆ ಭಾವಿಸಿ ಅಲಕ್ಷ್ಯವಾಗಿರಬೇಕು. ಸಮಸ್ತ ಪಾಪಗಳಿಂದ ಮುಕ್ತನಾದ ಶಾಂತ ಚಿತ್ತನು
ಅವಮಾನಕ್ಕೀಡಾದರೂ ಸುಖದಿಂದ ನಿದ್ರಿಸುವನು. ಅವನನ್ನು ಅವಮಾನಗೊಳಿಸಿದವನೇ ಹೊರಗೆ ಕಷ್ಟಕ್ಕೆ ಈಡಾಗುವನು. ಹೊರಗತಿಯನ್ನು ಕೋರತಕ್ಕ ಧೀಮಂತರು ಇಂತಹ ವ್ರತದಲ್ಲಿಯೇ ಇರುವರು. ಇಂದ್ರಿಯಗಳನ್ನು ಜಯಿಸಿದವನೇ ಎಲ್ಲಾ ಯಜ್ಞಗಳನ್ನು ನಡೆಸಿದವನಾಗುವನು. ಅಂತಹವನು ಪ್ರಕೃತಿಗಿಂತಲೂ ಪರವೆನಿಸಿದ ಶಾಶ್ವತವಾದ ಬ್ರಹ್ಮ ಪದವನ್ನು ಹೊಂದುವನು. ಇಂತಹ ಉತ್ತಮ ಪದವಿಯು ದೇವತೆಗಳಿಗಾಗಲಿ ಗಂಧರ್ವರಿಗಾಗಲಿ ರಾಕ್ಷಸ ಪಿಶಾಚಾದಿಗಳಲ್ಲಿ ಯಾರಿಗೆ ಆಗಲಿ ಲಭಿಸದು ಎಂದನು. ಈ ಮಾತನ್ನು ಕೇಳಿದುದು ಮೊದಲು ದೇವಲನು ದ್ವಂದ್ವಗಳನ್ನೆಲ್ಲ ನೀಗಿ ಆ ಜೈಗೀಷವ್ಯನ ಶಿಷ್ಯನಾದನು. ಧರ್ಮರಾಜ, ಇದೇ ಜೈಗೀಷವ್ಯನ ವಿಷಯವಾಗಿ ಬೇರೊಂದು ಪೂರ್ವ ವೃತ್ತಾಂತವುಂಟು. ಸಮಸ್ತ ಜ್ಞಾನಸಾರವೆನಿಸಿದ ಆ ವಿಚಾರವನ್ನು ಸಾವಧಾನವಾಗಿ ಕೇಳು. ಅಷ್ಟಮೂರ್ತಿಯೆಂದು, ಅಖಿಲ ಲೋಕೇಶ್ವರನೆಂದು, ಜಗನ್ಮಯನೆಂದು, ಭಕ್ತಾಭೀಷ್ಟಪ್ರದನೆಂದು ಪ್ರಸಿದ್ಧನಾದ ಯಾವ ಮಹೇಶ್ವರನನ್ನು ನಂಬಿದವರು ಎಂದಿಗೂ ಭಯ ಶೋಕಾದಿಗಳಿಗೆ ಈಡಾಗುವುದಿಲ್ಲವೋ, ಚರಾಚರ ಪ್ರಪಂಚವೆಲ್ಲ ಯಾವನ ಸಹಜ ಶಕ್ತಿ ಎನಿಸಿರುವುದೋ ಅಂತಹ ಪರಮೇಶ್ವರನು ಒಮ್ಮೆ ಮೇರುವಿಗೆ ಉತ್ತರದಲ್ಲಿ ಸಕಲ ರತ್ನ ಸಮೃದ್ಧವಾದ ಒಂದು ಸ್ಥಾನಕ್ಕೆ ಹೋದನು. ಅದು ಸಾರ್ವರ್ತುಕಗಳಾಗಿ ಫಲಪುಷ್ಪ ಸಮೃದ್ಧಗಳಾದ ನಾನಾ ವೃಕ್ಷಗಳಿಂದ ಶೋಭಿತವಾಗಿರುವುದು. ಅಲ್ಲಿ ಪರಮೇಶ್ವರನು ಸಮಸ್ತ ಭೂತಗಣಗಳೊಡನೆ ವಿಹರಿಸುತ್ತಿದ್ದನು. ಗಂಧರ್ವರು, ವಿದ್ಯಾಧರರು, ಅಪ್ಸರಸ್ಸುಗಳು, ದಿಕ್ಪಾಲಕರು, ಎಲ್ಲ ನದ ನದಿ ಸಮುದ್ರಗಳು, ಪರ್ವತಗಳು, ಸರೋವರಗಳು, ಮಹರ್ಷಿಗಳು, ವಾಲಖಿಲ್ಯ ಮುನಿಗಳು, ಯಾಗಗಳು, ಸ್ತೋಭ ಮಂತ್ರಗಳು, ಸೃಷ್ಟಿಕರ್ತರು ಮುಂತಾಗಿ ಎಲ್ಲರೂ ಅಲ್ಲಿಗೆ ಬಂದು ಸಾಕ್ಷಾತ್ತಾಗಿ ಆಗ ಪರಮೇಶ್ವರನನ್ನು ಉಪಾಸಿಸುತ್ತಿದ್ದರು. ಆ ಆ ಮಹಾದೇವನೊಡನೆ ಅಲ್ಲಿರುತ್ತಿದ್ದ ಭೂರೂಪಿಣಿಯಾದ ಉಮಾದೇವಿಯು ಆಗ ಒಮ್ಮೆ ತನ್ನ ಪತಿಯನ್ನು ಕುರಿತು, ನಾಥ, ಅರ್ಥವೆಂಬುದು ಯಾವುದು? ಅರ್ಥದ ಶಕ್ತಿ ಯಾವುದು? ಇದನ್ನು ನನಗೆ ತಿಳಿಸಬೇಕು ಎಂದಳು. ಅದಕ್ಕೆ ಆ ರುದ್ರನು, ದೇವಿ, ನಾನು ಅರ್ಥವು, ನೀನು ಅರ್ಥಶಕ್ತಿ. ನಾನು ಭೋಕ್ತನು, ನೀನು ಭೋಜ್ಯ ವಸ್ತು. ನಾನು ಪುರುಷನು, ನೀನು ಪ್ರಕೃತಿ. ನಾನೇ ವಿಷ್ಣು, ನಾನೇ ಬ್ರಹ್ಮನು, ನಾನೇ ಯಜ್ಞವು. ಆದುದರಿಂದ ನಮ್ಮಿಬ್ಬರಿಗೆ ಯಥಾರ್ಥದಲ್ಲಿ ಭೇದವೂ ಇಲ್ಲ, ಅಗಲಿಕೆಯೂ ಇಲ್ಲ. ಆದರೆ ನಿನಗೆ ಇನ್ನೂ ಆ ಭೇದ ಜ್ಞಾನವಿರುವ ಹಾಗೆ ನನಗೆ ತೋರಿದೆ. ಈಗ ನೀನು ಪ್ರಶ್ನೆ ಮಾಡುವುದೇನು ಹೇಳು ಎಂದನು. ಅದಕ್ಕೆ ಆ ಉಮಾದೇವಿಯು, ಕಾಂತ, ಹಾಗಿದ್ದರೆ ಅರ್ಥ, ಶಕ್ತಿ ಇವುಗಳಲ್ಲಿ ಶ್ರೇಷ್ಠವಾದುದು ಯಾವುದು? ಕೈ ಮುಗಿದು ಪ್ರಾರ್ಥಿಸುವೆನು, ಅದನ್ನು ನನಗೆ ತಿಳಿಸು ಎಂದಳು. ಇದೇ ಸಮಯದಲ್ಲಿ ಅವರಿಬ್ಬರ ನಡುವೆ ಇದ್ದ ವಸುರೂಪಿಯಾದ ಜೈಗೀಷವ್ಯ ಮಹಾಮುನಿಯು ಉಮಾದೇವಿಯ ಮುಂದೆ ಗಟ್ಟಿಯಾಗಿ ನಕ್ಕು, ಅರ್ಥವೇ ಮೇಲು, ಅದಕ್ಕಿಂತಲೂ ಮೇಲಿಲ್ಲ. ಶಕ್ತಿಯು ಅದರಲ್ಲಿಯೇ ಲಯಿಸಿರತಕ್ಕದು. ಒಂದೇ ಪಿಂಡಾಕಾರವಾದ ಭೂಮಿಯು ಅದರೊಳಗಿನ ಹಲವು ವಿಶೇಷಗಳಿಂದ ಭಿನ್ನವಾಗಿದೆಯಲ್ಲವೇ ಎಂದು ಖಂಡಿಸಿ ಹೇಳಿದನು. ಈ ಮಾತನ್ನು ಕೇಳುತ್ತಿದ್ದ ಉಮಾದೇವಿಯು, ಆಹಾ, ಯಾರಿವನು? ನನ್ನ ಮಾತಿನ ನಡುವೆ ಅಡ್ಡ ಬಂದು ಬಾಯೆಕ್ಕುತ್ತಿರುವನು ಎಂದು ಕೋಪದಿಂದ ಶಂಕರನನ್ನು ನೋಡಿದಳು. ಈ ಮಾತನ್ನು ಕೇಳಿದೊಡನೆ ಧೀಮಂತನು ಯೋಗೈಶ್ವರ್ಯವುಳ್ಳವನು ಆದ ಜೈಗೀಷವ್ಯನು ಅಲ್ಲಿಂದ ತನ್ನ ಆಶ್ರಮಕ್ಕೆ ಹೊರಟು ಹೋದನು. ಆಮೇಲೆ ಇತ್ತಲಾಗಿ ಪರಮೇಶ್ವರನು ಉಮಾದೇವಿಯನ್ನು ನೋಡಿ ನಗುತ್ತಾ, ದೇವಿ, ಅವನು ಮಹರ್ಷಿ, ಪರಮಶಾಂತನು. ಅವನು ನನ್ನ ಭಕ್ತನು. ಅಲ್ಲದೆ ಅವನು ನನಗೆ ಮಿತ್ರನೂ ಶಿಷ್ಯನೂ ಆಗಿರುವನು. ಅವನು ನಿನಗೆ ಉತ್ತರವನ್ನು ಹೇಳಿ ಹೊರಟು ಹೋದನು ಎಂದನು. ಆಗ ಉಮಾದೇವಿಯು ಕೋಪದಿಂದ, ಆ ಮುನಿಯು ಹೇಳಿದುದೇನು ನ್ಯಾಯವಲ್ಲ. ಅವನ ಮಾತಿನಿಂದ ನಿಮ್ಮಿಬ್ಬರಿಂದಲೂ ನನಗೆ ಅಪಮಾನ ಉಂಟಾದಂತಾಯಿತು. ಅದಿರಲಿ, ನಮ್ಮ ಮಾತಿಗೆ ನಡುವೆ ಅಡ್ಡ ಬಂದ ಆ ಮುನಿಯ ಮಾತು ನನಗೆ ಸರಿಯಾಗಿ ಕೇಳಿಸಲಿಲ್ಲ. ಅದನ್ನು ವಿವರಿಸಿ ಹೇಳು ಎಂದಳು. ಅದಕ್ಕೆ ಆ ಮಹಾದೇವನು, ದೇವಿ, ಆ ಮುನಿಯು ಆಶೆಯನ್ನೆಲ್ಲ ಜಯಿಸಿದವನು, ನನ್ನಲ್ಲಿ ಮರೆಹೊಕ್ಕವನು, ದ್ವಂದ್ವಗಳನ್ನು ನೀಗಿದವನು, ಯಾವಾಗಲೂ ನಿಶ್ಚಲವಾದ ಒಂದೇ ಸ್ವಭಾವದಲ್ಲಿ ನೆಲೆಗೊಂಡವನು. ಅವನ ಮಾತನ್ನು ನೀನು ಮನ್ನಿಸಿ ಅವನನ್ನು ಆದರಿಸಿ ರಕ್ಷಿಸಬೇಕು ಎನ್ನಲು ಉಮಾದೇವಿಯು, ನಾಥ, ಹಾಗಿದ್ದರೆ ಆ ಮಹರ್ಷಿಯ ನಿರಾಶತ್ವವನ್ನು ನಾನೇ ಪರೀಕ್ಷಿಸಿ ತಿಳಿಯಬೇಕೆಂದಿರುವೆನು ಎಂದಳು. ಅದಕ್ಕೆ ಆ ರುದ್ರನು, ಸರಿ, ಹಾಗೆಯೇ ಆಗಲಿ ಎಂದು ಹೇಳಿ ಒಡನೆ ವೃಷಭವನ್ನೇರಿ ದೇವಗಂಧರ್ವಾದಿಗಳಿಂದ ಸ್ತುತಿಸಲ್ಪಡುತ್ತಾ ಆ ಜೈಗೀಷವ್ಯನಿದ್ದ ಸ್ಥಳಕ್ಕೆ ಬಂದನು. ಆಗ ಆ ಮಹರ್ಷಿಯು ತನ್ನ ಮೈಮೇಲೆ ಮರೆಸಿಕೊಳ್ಳುವುದಕ್ಕಾಗಿ ಅಲ್ಲಲ್ಲಿ ಕಂಥಗಳನ್ನು ಹುಡುಕುತ್ತಾ ಸಂಚರಿಸುತ್ತಿದ್ದು ಮಹಾದೇವನನ್ನು ಕಂಡೊಡನೆ ಇದಿರುಗೊಂಡು ಬಂದು ಯಥೋಚಿತವಾಗಿ ಅವನನ್ನು ಪೂಜಿಸಿ
ತಿರುಗಿ ಮೊದಲಿನಂತೆ ಸೂಜಿಯನ್ನು ನೂಲನ್ನು ಹಿಡಿದು ಆರಿಸಿ ತಂದ ಚಿಂದಿಯ ಬಟ್ಟೆಗಳನ್ನು ಜೋಡಿಸಿ ಹೊಲಿಯುತ್ತಾ ಕುಳಿತನು. ಆಗ ರುದ್ರನು, ಮಹರ್ಷಿ, ನನ್ನಿಂದ ಆಗಬೇಕಾದುದೇನಾದರೂ ಇದ್ದರೆ ಹೇಳು, ಬೇಕಾದುದನ್ನೆಲ್ಲ ಕೊಡುವೆನು ಎಂದನು. ಅದಕ್ಕೆ ಆ ಮುನಿಯು, ದೇವ, ನಿನ್ನಿಂದ ದುರ್ಲಭವಾದುದೊಂದು ಇಲ್ಲವೆಂಬುದನ್ನು ನಾನು ಬಲ್ಲೆನು. ಆದರೂ ಈಗ ನಾನು ಕೃತಾರ್ಥನು, ಪೂರ್ಣನು ಆಗಿರುವೆನು. ಆದುದರಿಂದ ನನಗೆ ಬೇಕಾದುದೊಂದು ಇಲ್ಲ, ನೀನು ಹೋಗಬಹುದು ಎಂದನು. ಆಗ ರುದ್ರನು, ಮುನೀಂದ್ರ, ನೀನು ಅವಶ್ಯವಾಗಿ ನನ್ನಿಂದ ವರವನ್ನು ಕೇಳಬೇಕು. ಉತ್ತಮವಾದ ವರಗಳನ್ನು ಕೊಡಲು ಸಿದ್ಧನಾಗಿರುವೆನು ಎನ್ನಲು ಜೈಗೀಷವ್ಯನು, ದೇವ, ನಾನು ಈ ಸೂಜಿಯೊಳಗಿನ ನೂಲನ್ನೇ ಹಿಂಬಾಲಿಸುವವನು, ನನ್ನ ಮಾತನ್ನು ಕೇಳಬೇಕು ಎಂದನು. ಆಗ ಪರಮೇಶ್ವರನು ಉಮಾದೇವಿಯನ್ನು ನೋಡಿ ನಗುತ್ತಾ ತನ್ನ ಸ್ಥಾನಕ್ಕೆ ಹಿಂತಿರುಗಿ ಬಿಟ್ಟನು. ಹೀಗೆ ಯೋಗಿಗಳು ದ್ವಂದ್ವಗಳನ್ನೆಲ್ಲ ಅತಿಕ್ರಮಿಸಿದವರಾಗಿ ಸರ್ವಶಕ್ತರಾಗಿರುವರು. ಇದು 236ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.